ಹಾಂ ಶಿವಣ್ಣ ಈಗ ಜಸ್ಟ್ ಮಾತಾಡಿದೆ. ಈಗ ಫ್ಲೈಟಲ್ಲಿ ಕೂತ್ಕೊಂಡ್ರು. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಈಗ ಫ್ಲೈಟಲ್ಲಿ ಆಯಿತು, 1 hour ಆಯಿತು. ಎಲ್ಲರೂ ಕಾಯ್ತಾ ಇದ್ದಾರೆ, ನಾನು ಕಾಯ್ತಾ ಇದ್ದೀನಿ. ಅವ್ರಿಗೆ ಹೇಳಿದೆ ನಾನು ಇರಲ್ಲ, ಯಾಕೆಂದರೆ ನಾಳೆ 8:15 ಇಲ್ಲಿ ಲ್ಯಾಂಡ್ ಆಗ್ತಾರೆ. ಚೆನ್ನಾಗಾಗಿದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ನೀವೇ ನೋಡಿ, ನಾನು ಹೆಚ್ಚು ಚರ್ಚೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವ್ರ ಅಭಿಮಾನಿಗಳಿಗೆ ನಾವು ಹೇಳೋ ಬದಲು ಅವ್ರು ಹೇಳಿದ್ರೇ ಚೆನ್ನಾಗಿರ್ತದೆ. ಶಿವಮೊಗ್ಗಕ್ಕೆ ಬೇಡವಾ? ಹಾಂ, ಮತ್ತೆ ಬರ್ತಾರೆ, ಯಾಕೆ ಬರಲ್ಲ? ಬರಲಿ, ಅವ್ರು ಬಂದು ಇಡೀ ಅವರ ರಾಜ್ಯದ ಅಭಿಮಾನಿಗಳಿರ್ತಾರೆ, ಎಲ್ಲರೂ ಹತ್ತಿರ ಇರೋರೆಲ್ಲರೂ ಕೂಡ ಸ್ವಲ್ಪ ದಿವಸ ಆಗ್ತದೆ. ಆಗಲಿ, ಒಂದು 20 ದಿವಸ, 1 ತಿಂಗಳಾಗಲಿ, ಆಮೇಲೆ ಆರಾಮಾಗಿ ಕರೆಸಿ ನಿಮ್ಮನ್ನು ಭೇಟಿ ಮಾಡಿಸಿ ಆಗಲಿ. ಅವ್ರ ಅಭಿಮಾನಿಗಳು ಎಲ್ಲ ಕಡೆನೂ ಇದ್ದಾರೆ, ಸೊ ಇಲ್ಲೂ ಇದ್ದಾರೆ. ನನಗೂ ಆಸೆ, ನಾನು ನಮ್ಮ ಭಾವರನ್ನ ಮತ್ತು ನಿಮ್ಮ ಶಿವರಾಜ್ ಕುಮಾರ್ ಅವ್ರನ್ನ ಕರೆಸ್ಬೇಕಂತ ಅವ್ರಿಗೂ ಕೂಡ ಆಸೆ ಇದೆ. ಬಟ್ ಏನಂದರೆ ಸಂತೋಷ ನೋಡಿ, ದೇವರು ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರಾರ್ಥನೆ ಇರ್ಬೋದು, ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಅಭಿಮಾನಿ ದೇವರುಗಳು ಅಂಥೇಳಿ ಹಾಕ್ಬಿಟ್ರು. ದೇವ್ರ ಸ್ಥಾನ ನಿಮಗೆ ಕೊಟ್ಟ ಮೇಲೆ ನಾವು ಏನೇ ಹೇಳಿದ್ರೂ ಅಪ್ರಸ್ತುತ. ಆದರೆ ಭಾಳ ಸಂತೋಷ, ಅವ್ರು ಚೆನ್ನಾಗಾಗಿ ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ. ಅವ್ರ ಜೊತೆಗೆ ಇದ್ದಾಗೆಲ್ಲ ನಾನು ಅದಕ್ಕೆ ನಂದು ಕೆಲಸ ಏನಿತ್ತು ನಾನು ಮುಗಿಸ್ಕೊಂಡು ಬೇಗ ಬಂದುಬಿಟ್ಟೆ. ಈಗ ನಾಳೆ ಬರ್ತಾ ಇದ್ದಾರೆ. ಇಲ್ಲ, ಅದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದೀನಿ. ಅದನ್ನು ನಾನು ಹೇಳ್ತೀನಿ ಈಗ ಮುಂದಿನ ವಾರದೆಲ್ಲ ತಗೊಳ್ತಾ. ದೂರದು ನನಗೆ ಗೊತ್ತಿಲ್ಲ, ದೂರ ಹಾಗೆ ಆಗ್ತವೆ ಯಾವ್ದಾದ್ರು ಚಿಕ್ಕ ಪುಟ್ಟ ಇದ್ದರೆ. ಬಟ್ ಇವತ್ತು ಮೀಟಿಂಗ್ ಆಗಲಿ, ಮೀಟಿಂಗ್ ಆದಮೇಲೆ ನಿಮಗೆ ಒಂದು ರಾಜಮಠದಲ್ಲಿ ಈ ದಂಧೆ ಥರ ಆಗಬಾರ್ದು, ಹಾವಳಿ ಆಗಬಾರ್ದು, ತೊಂದರೆ ಆಗಬಾರ್ದು. ಅಲ್ಲ, ಎಲ್ಲೇ ಆಗಲಿ ನನಗೆ ನಾನು ಹೇಳಿದ್ನಲ್ಲ, ಇದು ಭಾಳ ಒಂದು ಸ್ವಲ್ಪ ಮಿತಿ ಮೀರಿ ಹೋಗೋದ್ರಿಂದ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದರು, ಇದನ್ನು ಇಲ್ಲಿ ಚರ್ಚೆ ಬೇಡ, ನಾಳೆ ಇದಕ್ಕೆ ಸಬ್ ಕಮಿಟಿ ಅಲ್ಲ, ಸಪ್ರೇಟ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಎಚ್ ಕೆ ಪಾಟೀಲ್ರು, ಕಾನೂನು ಎಲ್ಲರೂ ಅಷ್ಟೇ, ಅದು ಕನೆಕ್ಟೆಡ್, ಎಲ್ಲರೂ ಇರಬೇಕು ಅಂತ ಹೇಳಿದ್ದಾರೆ. ನೋಡೋಣ, ಇವತ್ತೇ ಅವ್ರು ಇರೋದ್ರಿಂದ ಅವ್ರಿಗೆ ಬಿಡೋಣ. ಬಟ್ ದಿಸ್ ಹ್ಯಾಸ್ ಟು ಸ್ಟಾಪ್. ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರದಿಂದ ಆಗಬೇಕು. ಸರ್ಕಾರದಿಂದ ಆಗುತ್ತೆ, ಆದಷ್ಟು ಬೇಗ ಆಗೋದು ಒಳ್ಳೆಯದು. ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ಸಬ್ಜೆಕ್ಟ್ನ ಎತ್ತಿದ್ದಾರೆ. ಹೌದು, ಗೋವಿಂದ ಎಲ್ಲ ಬನ್ನಿ ಹೋಗೋಣ ಎಲ್ಲ. ಅಲ್ಲ, ಏನಿಲ್ಲ, ಹೋಗಿ ನೋಡಬೇಕಲ್ಲ. ನೋಡಿಬಿಟ್ಟು ಪಾಪ ಈಗ ಚೆನ್ನೈಯವರೇನೋ ನಾನು ಮಾಡಬೇಕು ಅಂತ ಹೋಗಿ ನೋಡೋಣ. ನೋಡಿಬಿಟ್ಟು ನಾನು ಆಮೇಲೆ ಸರ್ಕಾರದಿಂದ ಹಣ ತರೋದಿದ್ರೆ ನನ್ನ ಡ್ಯೂಟಿ ಆಗ್ತದೆ. ನಾನು ಹೋಗಿ ಅದನ್ನು ಹೇಳಿ ತರ್ತಕ್ಕಂಥದ್ದು ವ್ಯವಸ್ಥೆ ಮಾಡೋಣ. ತಗೊಳ್ಳಿ, ಬನ್ನಿ ಎಲ್ಲ ಹೋಗೋಣ ಅಲ್ಲಿಗೆ. ಓಕೆ, ಇಲ್ಲ, ಅದನ್ನು ಮೊನ್ನೆ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಿದ್ದೀನಿ, ರಿಪೋರ್ಟ್ ಕೇಳಿದ್ದೀನಿ. ಕೂತ್ಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ದಿವಸದಲ್ಲಿ ನಾನೇ ಒಂದು ಮೀಟಿಂಗ್ ತೊಗೊಂಡು ರಿವ್ಯೂ ಎಲ್ಲ ಮಾಡ್ತೀನಿ. ಎಲ್ಲದೂ ಭ್ರಷ್ಟಾಚಾರ ಅಂತ ಹೇಳೋದಕ್ಕೂ ಹೋಗೋದಿಲ್ಲ. ಕೆಲವು ಆರೋಪಗಳಿದ್ದಾವೆ. ಅದನ್ನು ಆರೋಪಗಳು ಏನಾದ್ರು ಪ್ರೂವ್ ಆದರೆ ಯಾರೇ ಅಧಿಕಾರಿ ಇರಲಿ, ಯಾರೇ ಇರಲಿ, ಅವ್ರ ಮೇಲೆ ಅಂತ ನಿರ್ದಾಕ್ಷಿಣ್ಯವಾಗಿ ಆ್ಯಕ್ಷನ್ ತೊಗೊಳ್ಳೋದಂತೂ ನಿಜ. ಬಟ್ ಜನರ ಮನಸ್ಸಲ್ಲಿ ನಾವು ಹೋದಾಗ ಅಲ್ಲಿ ಕೆಲಸ ಆಗುತ್ತೆ ಅನ್ನೋದು ಭಾವನೆ ಸೃಷ್ಟಿ ಮಾಡೋದು ನನ್ನ ಕರ್ತವ್ಯ. ಈಗ ಇದನ್ನ ಅಲ್ಲ, ಅದಕ್ಕೆ ನಾನು ಟ್ರ್ಯಾಪ್ ಆಗೋದು ಯಾಕೆ? ಬಿಕಾಸ್ ಅತಿ ಆದಾಗ ಡ್ರಾಪ್ ಆಗಬೇಕು, ಅವ್ರನ್ನೇ ಶಿಕ್ಷೆ ಆಗಬೇಕು, ಯಾರೇ ಆಗಲಿ. ಬಟ್ ಅತಿ ಆದರೆ ನಾನು ಅದನ್ನ ಪ್ರಿಲಿಮಿನರಿ ಜನರಲ್ ಆಗಿ ಮೀಟಿಂಗ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದು ಹತೋಟಿಗೆ ತರ್ತೀನಿ. ಬಿಕಾಸ್ ಅದೊಂದು ಸ್ವಲ್ಪ ಕಂಪ್ಲೇಂಟ್ ಇದೆ ನನ್ನ ಜಿಲ್ಲೆಯಲ್ಲಿ, ಅದನ್ನು ತರ್ತೀವಿ. ಈಗ ಫಾರೆಸ್ಟ್ ನೀವು ಪ್ರಶ್ನೆ ಕೇಳ್ತಾ ಇಲ್ಲ. ಈಗ ಶರಾವತಿ ಬಿಟ್ಟು ಇದು ನೋಡಿ, ಫಾರೆಸ್ಟ್ದು ಮಾತೆತ್ತಿದ್ರೆ ಫಾರೆಸ್ಟ್ದು ಕೇಳ್ತಾ ಇದ್ರಿ, ನೋಟಿಸ್ ಕೊಡ್ದೆ. ಒಂದು ಹಂತಕ್ಕಿದೆ ಈಗ. ಯಾಕೆಂದರೆ ಸರ್ಕಾರ ಸ್ಪಂದನೆ ಮಾಡಿ ಹುಷಾರಾಗಿ ಮಾಡಬೇಕು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆಲ್ಲ. ಬಟ್ ಅಡ್ಮಿನಿಸ್ಟ್ರೇಷನಲ್ಲಿ ಕರಪ್ಷನ್ ಬಂತು ಅಂದರೆ ಅಲ್ಲಿ ಬಿ ವೆರಿ ತೀಕ್ಷ್ಣವಾಗಿ ನಾನು ಅದನ್ನ ಖಂಡನೆ ಮಾಡಿ ಅದರ ಮೇಲೆ ಆ್ಯಕ್ಷನ್ ತೊಗೊಳ್ತಕ್ಕಂಥ ವ್ಯವಸ್ಥೆನ ನಾವು ರೆಡಿ ಮಾಡ್ತೀವಿ. ಕಾನೂನು ಇದೆ, ಅದಕ್ಕೆಲ್ಲ ಲೋಕಾಯುಕ್ತ ಬೇರೆ ಇದೆ. ಅವರು ಇನ್ನೂ ಮೇಲ್ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ತಗೊಳ್ತಾರೆ. ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ಆಗಬೇಕು ಇದೇನಾರು ಆದರೂ. ಓಕೆ, ನೀವೆಲ್ಲ ಅಲ್ಲಿ ಬರ್ರಿ ಪ್ಲೀಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.